ಏನಾಗಿರುತ್ತೆ, ಪ್ರಶಾಂತದಲ್ಲಿ ಇರುತ್ತೆ ಮತ್ತು ದೇಹದಲ್ಲಿ ಒಂದು ಬದಲಾವಣೆ ಆಗ್ತಾ ಇರುತ್ತೆ. ಪ್ರಾರ್ಥನೆಗಳನ್ನ ಮಾಡಬೇಕು. ಈ ಪ್ರಾರ್ಥನೆಗಳನ್ನ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾ ಇದ್ರು ಅಂದ್ರೆ, ಋಷಿಗಳು ಮಂತ್ರ ಉಪಚಾರಣೆ ಮಾಡೋದ್ರಿಂದ ಮಾಡ್ತಾ ಇದ್ರು, ನಿಜವಿಲ್ಲ? ಆಗ ಸಂಸ್ಕೃತ ಭಾಷೆ ಯಾರಂದ್ರೆ ದೇವರ ದೇವತೆಗಳಲ್ಲಿ ಮಾತಾಡೋ ಭಾಷೆಗಳು ಸಂಸ್ಕೃತದಲ್ಲಿ ಏನ್ ಮಾಡ್ತಾ ಇದ್ರು ಮಂತ್ರಗಳನ್ನ ಹೇಳಿ ಹೋಮ ಯಾಗಗಳನ್ನ ಮಾಡಿ ಏನ್ ಮಾಡ್ತಿದ್ರು ದೇವರನ್ನ ತೃಪ್ತಿ ಪಡಿಸ್ತಾ ಇದ್ರು, ನಿಜನೇ ಇಲ್ಲ? ಆದ್ರೆ ನಾವು ಇದೆಲ್ಲ ಸಂಶೋಧನೆ ಮಾಡಬಾರ್ದು ನಾವು ಹಿಂದೂ ಧರ್ಮದಲ್ಲಿ. ಆಗ ಋಷಿಗಳ ಕಾಲದಲ್ಲಿ ಬಂದಂತ ಕೆಲವು ಮಂತ್ರಗಳನ್ನ ಕೆಲವರಷ್ಟೇ ಕಲಿಯಕ್ಕಾಯ್ತು, ನಿಜನೇ ಇಲ್ಲ? ಈಗ ಬ್ರಾಹ್ಮಣಸ್ಥರು ಅಷ್ಟೇ ಕಲಿತರು, ಬೇರೆ ಯಾರು ಕಲಿತರ ಮಂತ್ರಗಳು ಕಲಿಯಕ್ಕೆ ಆಗ್ಲೇ ಇಲ್ಲ, ನಿಜನೇ ಇಲ್ಲ? ಕಲಿಯಕ್ಕೆ ಆಗ್ಲೇ ಇಲ್ಲ. ಬ್ರಾಹ್ಮಣಸ್ ಅಷ್ಟೇ ಕಲಿತರು. ಅವ್ರು ಕಲ್ತ್ಕೊಂಡು ಅದರಲ್ಲಿ ಕೆಲವು ಜಾತಿಗಳು ಏನ್ ಮಾಡಿದ್ರು, ಅದನ್ನ ವ್ಯಾಪಾರಕ್ಕೆ ಬಳಸ್ಕೊಂಡು ಬಂದ್ರು ಮಂತ್ರಗಳನ್ನ, ನಿಜನೇ ಇಲ್ಲ? ವ್ಯಾಪಾರ ಮಾಡಿಕೊಂಡು ಮಹಾರಾಜರನ್ನ ಬಹುಮಾನ ತಗೊಳ್ಳೋದು, ಜನಗಳನ್ನ ಬಹುಮಾನ ತಗೊಳ್ತಾ ಬಂತು. ಆದ್ರೆ ಈ ಕಲಿಯದೇ ಇರುವಂತ ಕೆಲವರು ಏನ್ ಮಾಡಿದ್ರು, ಈ ಒಂದು ಮಂತ್ರಗಳನ್ನ, ಹೋಮಗಳನ್ನ, ಯಾಗಗಳನ್ನ ಬರಲ್ಲ ಅವ್ರಿಗೆ. ಆ ಟೈಮಲ್ಲಿ ಏನ್ ಮಾಡಿದ್ರು, ಹಾಗೆ ಪೂಜೆ ಮಾಡುವ ವಿಧಾನಗಳನ್ನ ಬೆಳೆಸ್ಕೊತಾ ಬಂದ್ರು, ನಿಜನೇ ಇಲ್ಲ? ಹಾಗೆ ಪೂಜೆ ಮಾಡ್ತಾ ಕೆಲವರು ಏನ್ ಮಾಡಿದ್ರು, ಏಕಾಂತದಲ್ಲಿ ಪ್ರಾರ್ಥನೆ ಮಾಡೋದನ್ನ ಕಲ್ತ್ಕೊ ಬಂದ್ರು. ಈ ಪ್ರಾರ್ಥನೆ ಮಾಡುವಂತ ಕಲ್ತ್ಕೊಂಡಾಗ ಏನಾಗ್ತದೆ, ಕೆಲವು ಧರ್ಮಗಳು ಗೊತ್ತು, ಅದೇ ಮತ್ತು ಕ್ರಿಶ್ಚಿಯನ್ ಧರ್ಮ, ನಿಜನೇ ಇಲ್ಲ? ಇಲ್ಲ. ಆ ಕ್ರಿಶ್ಚಿಯನ್ ಧರ್ಮದಲ್ಲಿ ಏನ್ ಮಾಡ್ತಾರೆ, ಮಂತ್ರ ಹೇಳ್ತಾರ, ಪ್ರಾರ್ಥನೆ ಮಾಡ್ತಾರ. ಈಗ ದೇವರಿಗೆ ಬೇರೆ ಬೇಕಾಗಿರೋದು ಪ್ರಾರ್ಥನೆಯನ್ನ, ಮಂತ್ರನ, ನಿಜ ಅಲ್ಲ? ಸೊ ಈಗ ನೀವು ಒಂದು ಆಲೋಚನೆ ಮಾಡ್ಬೇಕಾಗುತ್ತೆ, ಹಿಂದೂಗಳೆಲ್ಲರೂ ಆಲೋಚನೆ ಮಾಡ್ಬೇಕಾಗುತ್ತೆ. ಈಗ ಹಿಂದೂಗಳು ದೇವರು ಮಾತ್ರ ನಿಜ ಆಗಿದ್ರೆ, ನಿಮ್ಮ ಮಾತ್ರ ಕೇಳೋದಾಗಿದ್ರೆ ನಿಮಗೆ ಮಾತ್ರ ಒಳ್ಳೇದಾಗ್ಬೇಕಿತ್ತು, ಬೇರೆ ಯಾರು ಒಳ್ಳೇದಾಗಬಾರ್ದಿತ್ತು ಪ್ರಪಂಚದಲ್ಲಿ, ನಿಜನ ಸುಳ್ಳ? ಕರೆಕ್ಟ್ ಹೇಳಿ, ಪ್ರಶ್ನೆ ಕರೆಕ್ಟ? ನಿಮಗೆ ಮಾತ್ರ ಒಳ್ಳೇದಾಗಬೇಕಿತ್ತು ಹಿಂದೂಗಳಿಗೆ. ಆದ್ರೆ ಕೆಲವು ಜಾತಿಗಳು ಯಾರು ಮಂತ್ರ ಕಲ್ತಾರೋ ಅವ್ರ ಜಾತಿಗೆ ಮಾತ್ರ ಒಳ್ಳೇದಾಗಬೇಕಿತ್ತು, ಬೇರೆ ಯಾರಿಗೂ ಒಳ್ಳೇದಾಗಬಾರ್ದಿತ್ತು, ನಿಜನೇ ಇಲ್ಲ? ಅಲ್ಲಿಗೆ ಭಗವಂತ ಕ್ಲಿಯರ್ ಆಗಿ ಹೇಳ್ತಾನೆ, ಎಲ್ಲಾ ಧರ್ಮ, ಸಕಲ ಜೀವಿಗಳಿರುವ ಎಲ್ಲಾರು ಕೂಡ ಏನ್ ಮಾಡ್ತಾರೆ, ಒಂದೇ ಅಂತ ನೋಡ್ತಾರೆ. ನಿಜನ ಸುಳ್ಳ? ಆ ಲೆಕ್ಕಾಚಾರದಲ್ಲಿ ನೋಡಿದಾಗ ಈ ನಮ್ಮ ಒಂದು ಕ್ಲಿಯರ್ ಆಗಿ ದೇವರ ಮೆಸೇಜ್ ಹೇಳುತ್ತೆ, ಇಡೀ ಪ್ರಪಂಚದಲ್ಲಿರುವ ನಾನು ಜೀವಿಗಳನ್ನ ಅಷ್ಟೇ ನೋಡ್ತೀನಿ, ನಾನು ಯಾವುದೇ ರೀತಿ ಜಾತಿಯನ್ನ ಅಥವಾ ಕುಲವನ್ನ ನಾನೇನು ನೋಡಲ್ಲ ಅಂತ ಪರಮಾತ್ಮ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ, ನಿಜನೇ ಇಲ್ಲ? ಆದ್ರೆ ಏನ್ ಮಾಡ್ತಾರೆ, ಹಿಂದೂ ಧರ್ಮದಲ್ಲಿ ಏನ್ ಮಾಡ್ತಾರೆ, ಆ ಒಗ್ಗಟ್ಟನ್ನ ಉಳಿಸ್ಕೊಳ್ಳೋದ್ರಲ್ಲಿ ವಿಫಲರಾಗ್ಬಿಡ್ತಾರೆ. ಯಾವಾಗ ಮಹಾರಾಜರ ಕಾಲದಲ್ಲಿ ಏನ್ ಮಾಡ್ತಾರೆ, ಅವ್ರು ಏನು ಕೆಲಸ ಮಾಡ್ತಾರೆ, ಆ ಕೆಲಸದ ಆಧಾರದ ಮೇಲೆ ಕುಲಗಳನ್ನ ಮಾಡ್ತಾ ಬರ್ತಾರೆ. ಏನ್ ಮಾಡ್ತಾರೆ, ಕುಲ ಅಂದ್ರೆ ಜಾತಿ. ನೀನು ಚಪ್ಪಲಿ ಹೊಲಿರ್ತೀಯ, ಚಪ್ಪಲಿ ಹೊಲಿಯೋರಿಗೆ ಒಂದ್ ಜಾತಿ,